ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಇದು ಬೆಳಗ್ಗೆ ಮತ್ತು ಸಂಜೆಯ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒಳಗಡೆ ಆಚೆನ ಕೂಡ ಬಾಗಿಲ ಕಸ ಎಲ್ಲ ಗುಡಿಸಿ ಒರೆಸಿ ಪುಟ್ಟದಾಗಿ ಒಂದು ರಂಗೋಲಿನ ಹಾಕ್ಕೊಂಡಿದ್ದೀನಿ. ಅದು ಕ್ಲಿಪ್ಪಿಂಗ್ ಕೂಡ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ರಂಗೋಲಿ ಹಾಕಾದ್ಮೇಲೆ ನಾನು ಪೂಜೆ ಮಾಡಲಿಕ್ಕೆ ಹೂನ ಕಟ್ಕೊಡ್ತೀನಿ. ನಾನು ನೈಟು ಹೂವು ಕಟ್ಟಿರೋದಿಲ್ಲ, ಬೆಳಗ್ಗೆನೇ ಕಟ್ಕೊಡ್ತೀನಿ. ಬೆಳಗ್ಗೆ ಹೊತ್ತು ನನ್ನ ಹಸ್ಬೆಂಡು ಪೂಜೆ ಮಾಡ್ತಾರೆ. ನನಗೆ ಟೈಮ್ ಸಿಗದೆ ಇರೋ ಕಾರಣ ಸಂಜೆ ನಾನು ಮಾಡ್ತೀನಿ. ಹಾಗಾಗಿ ಅವರ ಅಭಿಷೇಕ ಮುಗಿಸ್ಕೊಳ್ಳೋಷ್ಟರಲ್ಲಿ ನಾನು ಹೂನ ಕಟ್ಕೊಡ್ತೀನಿ. ಈ ಹೂ ಬಂದು ರುದ್ರಾಕ್ಷಿ ಹೂ ಅಂತ. ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ ತಿಳಿಸಿ. ರುದ್ರಾಕ್ಷಿ ಹೂವು ಶಿವಂಗೆ ಪ್ರಿಯವಾದಂಥ ಹೂವು. ನಾನು ಹೂ ಕಟ್ಟೋಷ್ಟರಲ್ಲಿ ಇವರು ಅಭಿಷೇಕ ಮಾಡ್ತಿರೋ ಅದು ಕ್ಲಿಪ್ಪಿಂಗ್ ಕೂಡ ಆ್ಯಡ್ ಮಾಡಿದ್ದೀನಿ. ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿದೆ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಹೊರೆಯಲು ತೆರೆಯಲು ಒಬ್ಬನೇ ಹೊರೆಯಲು ನಂಬನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ತಂದೆಯಿಲ್ಲದೋನೆ ಎಂದೇ ತಂದೆಯಾಗಿ ನೀನು ಬಂದೆ ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋನೆ ಪಂಜನ್ನು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬನೇ. ಇನ್ನು ಇವರು ಅಭಿಷೇಕ ಮಾಡಿ ಮುಗಿಸೋಷ್ಟರಲ್ಲಿ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮಾಡ್ಕೊಬಿಡೋಣ ಅಂದ್ಬಿಟ್ಟಿಲ್ಲಿ ಈಸಿ ಆಗೋವಂಥದ್ದು ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಾಗ ನನಗೆ ಎಲ್ಲರಿಗೂ ಹೊರಳಿಯೋವಂಥದ್ದೇನೆ ಉಪ್ಪಿಟ್ಟು ಮಾಡಬೇಕು ಅಂತ. ನಾನು ಕೂಡ ಇಲ್ಲಿ ಉಪ್ಪಿಟ್ಟು ಮಾಡಲಿಕ್ಕೆ ಸಿಂಪಲಾಗಿ ಮಾಡ್ತಿದ್ದೀನಿ. ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಕಡಲೆಬೇಳೆ ಹಸಿಮೆಣಸಿಕಾಯಿ ಹಾಗೆ ಈರುಳ್ಳಿ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಬಾಡಿಸ್ಕೊಂಡು ಈಗ ಒಂದು ಲೋಟದಷ್ಟು ಮೀಡಿಯಮ್ ರವೆನ ತಗೋತಿದ್ದೀನಿ. ರವೆನ ಯಾವುದೇ ರೀತಿ ಹುರಿದಿಟ್ಕೊಂಡಿರಲಿಲ್ಲ, ನಾನು ಡೈರೆಕ್ಟಾಗಿ ಹಾಕಿ ಈರುಳ್ಳಿ ಜೊತೆಗೇ ಹುರಿತಿದ್ದೀನಿ. ಹೀಗೂ ಕೂಡ ಮಾಡ್ಕೋಬೋದು ಉಪ್ಪಿಟ್ಟನ್ನ. ನೀಟಾಗಿ ರವೆನ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು
ಟೊಮೆಟೊ ಹಾಕೋತಿದ್ದೀನಿ. ಟೊಮೆಟೊನ ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ ಈ ಥರ ಮ್ಯಾಶ್ ಆಗೋ ರೀತಿ ಬರುತ್ತೆ. ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡು ಈ ಕಡೆ ಬಿಸಿನೀರನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. 1 ಲೋಟ ರವೆಗೆ 3 ಲೋಟ ಬಿಸಿನೀರು ಹಾಕಬೇಕಾಗುತ್ತೆ. ಬಿಸಿನೀರು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಬೇಕು. ಸ್ಪೀಡಾಗಿ ತಿರ್ಸೋದ್ರಿಂದ ಗಂಟುಗಳೇನೂ ಆಗೋದಿಲ್ಲ, ಯಾವುದೇ ರೀತಿ ಗಂಟು ಆಗೋದಿಲ್ಲ. ಒಟ್ಟಿಗೆ ನೀರು ಹಾಕ್ಕೊಂಡು ನಾವು ತಿರ್ಸ್ಕೋಬೋದು. ಸ್ವಲ್ಪ ಸ್ಪೀಡಾಗಿ ತಿರ್ಸಿದ್ರೆ ಗಂಟು ಆಗೋದಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ತಿರ್ಸ್ತಾ ಇರಬೇಕು. ಈ ಟೈಮಲ್ಲಿ ನೀವು ತೆಂಗಿನಕಾಯಿ ತುರಿ ಹಾಕೋದಿದ್ರೆ ಹಾಕ್ಬೋದು. ನಾನಿಲ್ಲಿ ಹಾಕ್ತಿಲ್ಲ, ಸಿಂಪಲ್ಲಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತಲೇ ಮಾಡ್ಕೋತಿದ್ದೀನಿ. ಇವಾಗ ಲಿಟ್ನ ಮುಚ್ಚಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ. ರುಚಿ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಬೇಕು. ನಾನಿಲ್ಲಿ ಉಪ್ಪು ಹಾಕೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ನಾನು ಉಪ್ಪಿಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡು ಅಭಿಷೇಕ ಮುಗಿಸಿ ಅಲಂಕಾರ ಕೂಡ ಮಾಡಿ ದೇವರಿಗೆ ಪೂಜೆ ಕೂಡ ಮಾಡಿದರು. ಅದ್ರದ್ದೊಂದು ಕ್ಲಿಪ್ಪಿಂಗ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಸಿಂಪಲ್ಲಾಗಿ ಇವತ್ತು ದೇವರಿಗೆ ಸೀರೆ ಉಡಿಸಿಲ್ಲ, ಕಚ್ಚೆನ ಉಡಿಸಿದ್ದಾರೆ. ಕಾಳಿಕಾ ದೇವಿಗೆ ಕಚ್ಚೆ ಸೀರೆನ ಉಡಿಸಿದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ದೇವರ ಆಶೀರ್ವಾದ, ದೇವರ ದರ್ಶನ ಮಾಡಿರೋ ನಿಮಗೆಲ್ಲರಿಗೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಪೂಜೆ ಎಲ್ಲ ಮುಗಿಸಿ ನಾವು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಕೂಡ ಸಿಂಪಲ್ಲಾಗಿ ತಿಳಿಸಾರು ಮಾಡ್ಕೊಂಡು ಊಟ ಮಾಡಿದ್ವಿ. ಇದು ನೈಟ್ ಒಂದು ಬ್ಲಾಗ್, ಕಂಟಿನ್ಯೂಷನ್ ಬ್ಲಾಗು. ನೈಟ್ ಹೊತ್ತು ನಾವು ದೇವ್ರ ಪ್ರಸಾದನ ಮಾಡೋದು. ದೇವ್ರ ಪ್ರಸಾದನ ಮಾಡಲಿಕ್ಕೆ ಕಡಲೆಬೇಳೆ ಹಾಗೆ ಅಕ್ಕಿನ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತೊಳೆದು ಬೇಯಿಸಿಟ್ಕೊಬೇಕು. ಈ ಥರ ಸ್ವಲ್ಪ ಬೆಲ್ಲ, ಇದರಲ್ಲಿ ಒಂದು ದೊಡ್ಡದು ಉಂಡೆ ಇರಬಹುದು ಬೆಲ್ಲ, ಅದನ್ನು ನಾನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಬೆಲ್ಲ ಪಾಕ ತಗೊಳ್ಳಿಕ್ಕೆ ಇಟ್ಟು ನಾನು ಬಿಸಿ ಮಾಡಲಿಕ್ಕೆ ಇಟ್ಟು ಈ ಕಡೆ ಇವಾಗ ನೈಟ್ ಡಿನ್ನರ್ಗೆ ನಾನು ಬಸ್ಸಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಕಪ್ಪು ತೊಗರಿಬೇಳೆ, ಅರ್ಧ ಕಪ್ಪು ಹೆಸರು ಕಾಳನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ತೊಳ್ಕೊತೀನಿ. ಅಷ್ಟರೊಳಗೆ ನೋಡಿ ಬೆಲ್ಲ ಇವಾಗ ಪಾಕ ಬಿಡ್ತಾ ಇದೆ. ನನಗೆ 1 ಎಳೆ ಪಾಕ 2 ಎಳೆ ಪಾಕ ಅಂತೆಲ್ಲ ಏನಿಲ್ಲ, ನೀಟಾಗಿ ಬೆಲ್ಲ ಕರಗಿದ್ರೆ ಸಾಕು, ಅದನ್ನು ಶೋಧಿಸ್ಕೋಬೇಕು. ಹಾಗಾಗಿ ಇಲ್ಲಿ ಈ ಕಡೆ ಬೇಳೆನ ತೊಳೆದಿಟ್ಕೊಂಡು ಅದಕ್ಕೆ 2 ಟೊಮೊಟೊನ ಹಾಕಿ ಬೇಯಲಿಕ್ಕೆ ಇಡ್ತೀನಿ. ಬೇಳೆ ಬೇಯೋಷ್ಟರಲ್ಲಿ ಈ ಕಡೆ ಪಾಕ ಕೂಡ ರೆಡಿಯಾಗಿರುತ್ತೆ. ಈ ಪಾಕನ ನಾವು ಬೇಳೆ ಮತ್ತು ಅನ್ನ ಬೇಯಿಸಿಟ್ಕೊಂಡಿದ್ವಲ್ಲ ಅದರೊಳಗಡೆ ಶೋಧಿಸ್ಕೊಬೇಕು. ಯಾಕಂದರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಶೋಧಿಸ್ಕೊಂಡು ಮಿಕ್ಸ್ ಮಾಡಿ ನೀಟಾಗಿ ಹೈ ಫ್ಲೇಮಲ್ಲಿ ಇಕ್ಕಿ ಗ್ಯಾಸನ್ನು ಇಡಬೇಕು, ಮುಚ್ಚಿಬಿಟ್ಟು ಇಡಬೇಕು. ನೋಡಿ ಈ ಥರ ಕುದೀತಾ ಇರುತ್ತೆ. ಈ ಟೈಮಲ್ಲಿ ನಾವು 1 ಕಪ್ಪು ತೆಂಗಿನಕಾಯಿ ಹಾಕಬೇಕು. ಹಸಿ ತೆಂಗಿನಕಾಯಿ ಆದರೂ ಹಾಕ್ಬೋದು, ಕೊಬ್ಬರಿನಾದರೂ ಹಾಕ್ಬೋದು. ಹಾಗೆ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಬೇಕು. ಏಲಕ್ಕಿನೂ ಕೂಡ ಹಾಕ್ಕೊಬೇಕು. ನಾನು ಹಾಕ್ಕೊಂಡಿದ್ದೀನಿ, ಇಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ನೀವು ಏಲಕ್ಕಿನ ಹಾಕ್ಕೋಬೇಕಾಗುತ್ತೆ. ಇಷ್ಟೇ. ಇವಾಗ ದೇವ್ರ ನೈವೇದ್ಯಕ್ಕೆ ಬೆಲ್ಲದನ್ನ ರೆಡಿಯಾಗಿದೆ. ಇವಾಗ ನಾನು ಅದು ಆರೋ ಅಷ್ಟರಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೀನಿ. 1-2 ಈರುಳ್ಳಿನ ಕಟ್ ಮಾಡಿಕೊಂಡು ಸೈಡಿಗೆ ಇಟ್ಕೊತಿದ್ದೀನಿ. ಹಾಗೆ ನಾನು ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊಡ್ಲಿಕ್ಕೂ ಈರುಳ್ಳಿನ ಇವಾಗಲೇ ಕಟ್ ಮಾಡ್ಕೊತಿದ್ದೀನಿ. ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ಳಿಕ್ಕೆ ಒಣಮೆಣ್ಸಿಕಾಯಿನ ಎತ್ತಿಟ್ಕೊಂಡು ಸಾಂಬಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, 10 ಗುಂಟೂರು ಮೆಣಸಿಕಾಯಿ, 6 ಬ್ಯಾಡಗಿ ಮೆಣಸಿಕಾಯಿನ ಹಾಕ್ಕೊತಿದ್ದೀನಿ. ನಾನು ಬಸ್ಸಾರನ್ನ ಮಾಡಲಿಕ್ಕೆ ಸಾಂಬಾರು ಪೌಡ್ರನ್ನ ಯೂಸ್ ಮಾಡೋದಿಲ್ಲ, ಹೀಗೆ ಮೆಣಸಿಕಾಯಿನ ಹಾಕ್ಕೊಂಡು ಮಾಡೋ ಅಂಥದ್ದು. ಇವಾಗ ಮೆಣಸಿಕಾಯಿನ ಹಾಕ್ಕೊಂಡು ಹಿಂದಿನ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಬೇಕು. ಯಾಕೆಂದರೆ ಮೆಣಸಿಕಾಯಿ ಕಪ್ಪಾದರೆ ಸಾಂಬಾರು ರುಚಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಗೋಲ್ಡನ್ ಫ್ರೈ ಬಂದರೆ ಸಾಕು, ಮೆಣಸಿಕಾಯಿ ನೀಟಾಗಿ ಫ್ರೈ ಆಗಿರುತ್ತೆ. ಇವಾಗ ಫ್ರೈ ಆಗಿದೆ. 1/4 ಕಪ್ಪಷ್ಟು ತೆಂಗಿನಕಾಯಿನ ಹಾಕೋತಿದ್ದೀನಿ. ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಖಾರ ರೆಡಿಯಾಗಿರುತ್ತೆ. ಈವಾಗ ಇದು ಬಿಸಿ ಆರೋ ಅಷ್ಟರಲ್ಲಿ ನಾನಿವಾಗ ಈ ಕಡೆ ಹುಣಸೆಹಣ್ಣ ನೆನೆಹಾಕ್ತಿದ್ದೀನಿ ಸಾಂಬಾರಿಗೆ. ಸ್ವಲ್ಪ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣ ನೆನೆಹಾಕ್ಕೊಬೇಕು. ಆ ಕಡೆ ಹುರ್ಕೊಂಡಿರೋ ಖಾರ ಆರೋವರೆಗೂ ಈ ಕಡೆ ಪ್ರಸಾದ ಆರಲಿಕ್ಕೆ ಅಂತ ನಾನು ಒಂದು ತಟ್ಟೆಗೆ ನೀರು ಹಾಕ್ಬಿಟ್ಟು ನಾನು ಮಾಡ್ಕೊಂಡು ಇಟ್ಕೊಂಡಿರೋಂಥ ನೈವೇದ್ಯನ ಹಾಕ್ಬಿಟ್ಟು ಇಟ್ಟಿದ್ದೀನಿ ತಣ್ಣಗಾಗಲಿ ಅಂತ. ಯಾಕಂದರೆ ನಾವು ಬಿಸಿದು ಇಡೋಕ್ಕಾಗೋದಿಲ್ವಲ್ಲ, ಹಾಗಾಗಿ ಅದು ತಣ್ಣಗಾಗೋ ಅಷ್ಟರಲ್ಲಿ ಈ ಕಡೆ ಬೇಳೆ ಕೂಡ ಬೆಂದಿತ್ತು. ಸಾಂಬಾರಿಗೆ ರುಬ್ಕೊಳ್ಳೋಕ್ಕೆ ಬೇಳೆ ಮತ್ತು ಟೊಮೊಟೊನ ತೊಗೊಂಡು ನಾನು ನುಗ್ಗೆ ಸೊಪ್ಪನ್ನ ಹಾಕ್ಕೋತಿದ್ದೀನಿ. ನುಗ್ಗೆ ಸೊಪ್ಪನ್ನ ಬೇಯಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ, ಕಹಿ ಬರುತ್ತೆ. ಇವಾಗ ಅಲ್ಲಿ ಆ ಸೊಪ್ಪು ಬೇಯೋಷ್ಟರಲ್ಲಿ ನೈವೇದ್ಯ ಕೂಡ ಆರಿತ್ತು. ಇವಾಗ ನಾನು ದೇವರಿಗೆ ನೈವೇದ್ಯ ಮಾಡಲಿಕ್ಕೆ ತಗೋತಿದ್ದೀನಿ. ಇವಾಗ ನಾನು ದೇವರಿಗೆ ನೈವೇದ್ಯ ಮಾಡಿ ಬರೋ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಕೂಡ ಖಾರನ ರುಬ್ಕೊಟ್ಟಿದ್ರು. ಖಾರ ಆಗಿದೆ, ಬಟ್ ಅವ್ರಿಗೆ ಹುಣಸೆಹಣ್ಣು ಹಾಕೊಂಡು ರುಬ್ಬಬೇಕು ಅನ್ನೋದು ಗೊತ್ತಿರಲಿಲ್ಲ. ಇವಾಗ ಖಾರ ರುಬ್ಕೊಂಡು ಖಾರ ಸಣ್ಣಗಾದಮೇಲೆ ಹುಣಸೆಹಣ್ಣು ಅದರೊಳಗಡೆ ಹಾಕ್ಕೋಬೇಕು. ಹಾಗೆ ನಾವು ಬೇಳೆ ತೆಗೆದಿಟ್ಕೊಂಡಿದ್ವಲ್ಲ, ಟೊಮೊಟೊ ಬೇಳೆ ಎರಡನ್ನೂ ಹಾಕ್ಕೊಂಡು ನೀಟಾಗಿ ನೈಸಾಗಿ ಖಾರ ರುಬ್ಕೋಬೇಕು. ಖಾರ ರುಬ್ಬೋ ಅಷ್ಟರಲ್ಲಿ ಇವಾಗ ಸೊಪ್ಪು ಬೇಳೆ ನೀಟಾಗಿ ಬೆಂದಿತ್ತು. ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಒಂದು ಪಾತ್ರೆಗೆ ಬಸ್ಕೋಬೇಕು. ಇವಾಗ ನಾನು ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಕರಿಬೇವು ಹಾಕಿ 1 ಜೀರ ಬೆಳ್ಳುಳ್ಳಿನ ಹಾಕ್ಕೋತೀನಿ.
ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಬಸ್ಸಾರಿಗೆ ಗೆಜ್ಜಿರ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ. ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರುಬ್ಕೊಂಡಿರೋಂಥ ಖಾರನ ಹಾಕ್ಕೋಬೇಕು. ಖಾರ ಬೆಂದಮೇಲೆ ನಾವು ಬಸ್ಕೊಂಡು ಇಟ್ಕೊಂಡಂಥ ಬೇಳೆ ರಸನ ಹಾಕ್ಕೋಬೇಕು. ನಿಮಗೆ ಕ್ವಾಂಟಿಟಿ ನೀರು ಎಷ್ಟು ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕು. ಇವಾಗಲೇ ನೀರು ಹಾಕ್ಕೊಂಡು ಸಾಂಬಾರು ಎಷ್ಟು ಬೇಕೋ ಅದಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ಈ ಟೈಮಲ್ಲೇ ಉಪ್ಪು ಕೂಡ ಹಾಕ್ಕೊಂಡು ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋವರೆಗೂ ಬೇಯಿಸಿ. ನೋಡಿ, ಇವಾಗ ಒಂದು ಕುದಿ ಬರ್ತಿದೆ. ಅದನ್ನು ನಾನು ಪಕ್ಕದ ಗ್ಯಾಸಿಗೆ ಇಟ್ಕೊಂಡು ಈ ಕಡೆ ನಾನು ಪಲ್ಯ ಮಾಡ್ಕೊತಿದ್ದೀನಿ. ಒಂದು ಕಡಾಯಿನ ಬಿಸಿಗೆ ಇಟ್ಕೊಂಡು ಅದಕ್ಕೆ 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಹಾಕ್ಕೋತಿದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಬಾರ್ದು ಯಾವತ್ತು ಸೊಪ್ಪು ಹುರಿಬೇಕಾದ್ರೆ, ಯಾಕಂದರೆ ನಾವು ಸೊಪ್ಪು ಜೊತೆ ಅದನ್ನು ತಿಂದುಬಿಡ್ತೀವಿ ಅಂದ್ಬಿಟ್ಟು. ಒಣಮೆಣ್ಸಿಕಾಯಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ನಾವು ಸೊಪ್ಪು ಬೇಳೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೊಂದು ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಪಲ್ಯಕ್ಕೇನು ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. 1-2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಪಲ್ಯ ರೆಡಿಯಾಗಿರುತ್ತೆ. ಇವಾಗ ನಾನು ಮುದ್ದೆ ಮಾಡಲಿಕ್ಕೆ ಮುದ್ದೆ ಹೆಸರನ್ನ ಇಟ್ಕೊಂಡಿದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಟ್ನಲ್ಲ, ರಾಗಿ ಹಿಟ್ಟು ಮಾಡಲಿಕ್ಕೆ ನಾನು ಮೆಂತ್ಯ ಮತ್ತು ಸಿರಿಧಾನ್ಯ ಮತ್ತು ರಾಗಿನ ಹಾಕ್ಕೊಂಡು ಮಾಡಿಸ್ಕೊಂಡೆ ಅಂತ, ಅದೇ ಹಿಟ್ಟು ನೋಡಿ ಇದು. ಈ ಕಡೆ ಮುದ್ದೆ ಉಕ್ಕು ಬರೋ ಅಷ್ಟರಲ್ಲಿ ಆ ಕಡೆ ಸಾಂಬಾರು ಕೂಡ ಕುದೀತಾಯಿತು, ಬೆಂದಿತ್ತು ನೀಟಾಗಿ. ಸಾಂಬಾರನ್ನ ಎತ್ತಿಟ್ಕೊಂಡು ನಾನು ಈ ಕಡೆ ಅಷ್ಟರಲ್ಲಿ ಮುದ್ದೆ ಕೂಡ ಉಕ್ಕು ಬಂತು. ಇವಾಗ ನಾನು 1-2 ಕಪ್ಪಷ್ಟು ಹಸಿಟ್ಟನ್ನ ಹಾಕೋತಿದ್ದೀನಿ. ಮುದ್ದೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ನಿಜವಾಗ್ಲೂ ಸೊಂಟ ನೋವಿಗೆ ರಾಮಬಾಣ ಅಂತಲೇ ಹೇಳಬಹುದು. ಮತ್ತು ಬಾಡಿ ತಂಪು ಕೂಡ ಆಗುತ್ತೆ, ಹೀಟ್ ಆಗೋದಿಲ್ಲ. ತುಂಬಾ ಬೆನಿಫಿಟ್ ಇದೆ ಸಿರಿಧಾನ್ಯ ಮತ್ತು ಮೆಂತ್ಯದಿಂದ. ಈ ಥರ ಒಂದ್ಸಲಿ ಮಾಡಿಸ್ಕೊಂಡು ಟ್ರೈ ಮಾಡಿ ನೋಡಿ. ಮುದ್ದೆನ ನೀಟಾಗಿ ತಿರ್ಸ್ಕೊಂಡು ನಾನು ಮುದ್ದೆಗೆ 1 ಸ್ಪೂನಷ್ಟು ತುಪ್ಪ ಹಾಕೋತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತೀನಿ. ಲೈಟಾಗಿ ಹಾಕ್ಕೊಬೇಕು, ಜಾಸ್ತಿ ಹಾಕೋಬಾರ್ದು. ಮೆಂತ್ಯ ಎಲ್ಲ ಹಾಕಿರ್ತೀವಲ್ಲ, ಟೇಸ್ಟ್ ಬರಲಿ ಅಂತ. ಸ್ವಲ್ಪ ಪುಡಿ ಉಪ್ಪು ಹಾಗೆ 1 ಟೀ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚುತ್ತೀನಿ. ಇವಾಗ ಮುದ್ದೆ ನೀಟಾಗಿ ಬೆಂದ ಮೇಲೆ ಕೆಳಗೆ ಇಟ್ಕೊಂಡು ಮುದ್ದೆನ ತಿರ್ಸ್ಕೊಂಡು ಮುದ್ದೆನ ಕಟ್ಕೊತಿದ್ದೀನಿ. ಒಂದ್ಸಲ ನೀವು ರಾಗಿಗೆ ಮೆಂತ್ಯ ಮತ್ತು ಈ ಥರ ಸಿರಿಧಾನ್ಯ ಹಾಕಿ ನೋಡಿ. ಸಿರಿಧಾನ್ಯ ತಗೊಳ್ಳಿಕ್ಕೆ ಕಷ್ಟ ಆದರೆ ರಾಗಿ ಜೊತೆ ಮೆಂತ್ಯ ಕೂಡ ಹಾಕಿ ಮಿಕ್ಸ್ ಮಾಡಿ ಈ ಥರ ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿನ್ನಿ. ಓಕೆನಾ? ಸ್ವಲ್ಪ ಕಹಿ ಇರುತ್ತೆ, ಹಾಗೆ ಬ್ರೌನ್ ಕಲರ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ಬೆನಿಫಿಟ್ಟು. ಇವಾಗ ಮುದ್ದೆ ನೀಟಾಗಿ ಒಂದು ಚೂರು ಗಂಟಿಲ್ಲದೆ ಸಾಫ್ಟಾಗಿ ಬಂದಿದೆ ನೋಡಿ. ಇವಾಗ ಮುದ್ದೆನೂ ಮಾಡಿ ಎತ್ತಿಟ್ಕೊಂಡಾಯಿತು. ಇನ್ನು ಇವತ್ತಿನ ವ್ಲಾಗು ಇಷ್ಟೇ. ಯಾರಿಗಾದರೂ ಸ್ವಲ್ಪನಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.